ಬಹಳ ದಿನಗಳಿಂದ ಕನ್ನಡ ಸಿನಿಮಾ ಪ್ರೇಕ್ಷಕರು ಕುತೂಹಲದಿಂದ ಕಾಯುತ್ತಿದ್ದ ಸಿನಿಮಾ ಯಶ್ ಅಭಿನಯದ ಟಾಕ್ಸಿಕ್. ಟ್ರೈಲರ್ ಬಿಡುಗಡೆಯಾದ ನಂತರ ಸಿನಿಮಾ ಕತೆ, ಯಶ್ ಅವರ ಹೊಸ ಲುಕ್, ಆಕ್ಷನ್, ವಿಜುವಲ್ಸ್ ಮತ್ತು ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರ ವಿಭಿನ್ನ ಮೇಕಿಂಗ್ ಬಗ್ಗೆ ಸಾಕಷ್ಟು ಚರ್ಚೆ ಶುರುವಾಗಿದೆ. ಹಾಗಾದರೆ ಟಾಕ್ಸಿಕ್ ಟ್ರೈಲರ್ ನಿಜವಾಗಿಯೂ ಹೇಗಿದೆ? ಟ್ರೈಲರ್ನಲ್ಲಿ ನಮಗೆ ಏನೆಲ್ಲ ಇಷ್ಟ ಆಯಿತು? ಯಶ್ ಅವರ ಪಾತ್ರ ಹೇಗಿದೆ? ವಿಜುವಲ್ಸ್ ಮತ್ತು ಆಕ್ಷನ್ ಎಷ್ಟು ಗಮನ ಸೆಳೆಯುತ್ತವೆ? ಟ್ರೈಲರ್ನಲ್ಲಿ ಕಾಣಿಸಿಕೊಂಡಿರುವ ಕೆಲವು ಅಂಶಗಳನ್ನು ಸಿನಿಮಾದ ಬಗ್ಗೆ ಯಾವ ರೀತಿಯ ನಿರೀಕ್ಷೆ ಮೂಡಿಸುತ್ತವೆ? ಹಾಗಾದರೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ವಿಡಿಯೋ ಕೊನೆವರೆಗೆ ನೋಡಿ. ಹಲೋ ಡಾರ್ಲಿಂಗ್ಸ್, ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಟು ಮೈ ಒಪಿನಿಯನ್ ಯೂಟ್ಯೂಬ್ ಚಾನಲ್. ಮೊದಲನೆಯದಾಗಿ ಯಶ್ ಅವರ ನ್ಯೂ ಲುಕ್. ಕೆಜಿಎಫ್ ನಲ್ಲಿ ನೋಡಿದ ಯಶ್ ಗಿಂತ ಇಲ್ಲಿ ಅವರ ಪಾತ್ರ ಹೆಚ್ಚು ಡಾರ್ಕ್, ಮಿಸ್ಟೀರಿಯಸ್ ಮತ್ತು ಅನ್ಪ್ರೆಡಿಕ್ಟಬಲ್ ಆಗಿ ಕಾಣುತ್ತದೆ. ಇದೇ ಟ್ರೈಲರ್ನ ಪ್ರಮುಖ ಆಕರ್ಷಣೆಯಾಗಿದೆ. ಇನ್ನು ಎರಡನೇ ಅಂಶ ಬಂದು ಗೀತು ಮೋಹನ್ ದಾಸ್ ಅವರ ವಿಭಿನ್ನ ಶೈಲಿಯ ಡೈರೆಕ್ಷನ್. ಟ್ರೈಲರ್ನಲ್ಲಿ ನೋಡಿದಾಗ ಇದು ಸಾಮಾನ್ಯ ಕಮರ್ಷಿಯಲ್ ಮಾಸ್ ಸಿನಿಮಾ ಆಗಿರದೆ ಕ್ಯಾರೆಕ್ಟರ್ ಡ್ರಿವೆನ್ ಸ್ಟೋರಿ ಕಡೆ ಹೆಚ್ಚು ಹೋಗುವಂತೆ ಕಾಣುತ್ತದೆ. ಗೀತು ಮೋಹನ್ ದಾಸ್ ನಿರ್ದೇಶನದ ಶೈಲಿ ಇಲ್ಲಿ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತದೆ. ಅವರ ಒಂದು ವಿಭಿನ್ನ ಡೈರೆಕ್ಷನ್ನೇ ಅವರನ್ನು ಈ ಮಟ್ಟಕ್ಕೆ ತರೋದಕ್ಕೆ ಸಾಧ್ಯವಾಗಿದೆ. ಇನ್ನು ಸಿನಿಮಾಟೋಗ್ರಫಿ ಬಗ್ಗೆ ಮಾತನಾಡೋದಾದ್ರೆ, ಟ್ರೈಲರ್ನ ವಿಜುವಲ್ಸ್ ಮತ್ತು ಲೈಟಿಂಗ್ ತುಂಬಾ ಗಮನ ಸೆಳೆಯುತ್ತವೆ. ಡಾರ್ಕ್ ಕಲರ್, ಪೇರ್ಡ್ ಸೆಟ್ಟಿಂಗ್ಸ್ ಮತ್ತು ಪ್ರೊಡಕ್ಷನ್ ಡಿಸೈನ್ ಸಿನಿಮಾಗೆ ಒಂದು ಯೂನಿಕ್ ಅಟ್ಮಾಸ್ಫಿಯರ್ ಕೊಡುತ್ತವೆ. ಸಿನಿಮಾಟೋಗ್ರಫಿಗೆ ರಾಜೀವ್ ರವಿ ಇದ್ದಾರೆ. ಇನ್ನು ದೊಡ್ಡ ಸ್ಟಾರ್ ಕಾಸ್ಟ್. ಯಶ್ ಜೊತೆಗೆ ನಯನತಾರಾ, ಕೈರಾ ಅಡ್ವಾನಿ, ಹುಮಾ ಕುರೇಶಿ, ತಾರಾ ಸುತಾರಿಯಾ ಮತ್ತು ರುಕ್ಮಿಣಿ ವಸಂತ್ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಇಷ್ಟು ದೊಡ್ಡ ಕಾಸ್ಟ್ ಇದ್ದರೂ ಪ್ರತಿಯೊಬ್ಬರ ಪಾತ್ರದ ಬಗ್ಗೆ ಕುತೂಹಲ ಉಳಿಸುವ ರೀತಿಯಲ್ಲಿ ಟ್ರೈಲರ್ ಕಟ್ ಮಾಡಿರುವುದು ತುಂಬಾನೇ ಚೆನ್ನಾಗಿದೆ ಅಂಡ್ ಎಲ್ಲರ ಗಮನವನ್ನು ಸೆಳೆದಿದೆ. ಇನ್ನು ಪ್ರತಿಯೊಬ್ಬರಲ್ಲಿ ಇರೋದು ಏನಪ್ಪಾ ಅಂದ್ರೆ ಸ್ಟೋರಿ ಬಗ್ಗೆ ಕ್ಯೂರಿಯಾಸಿಟಿ. ನನಗೆ ಟ್ರೈಲರ್ನಲ್ಲಿ ಹೆಚ್ಚು ಇಷ್ಟವಾದದ್ದು ಕಥೆಯನ್ನು ಸಂಪೂರ್ಣವಾಗಿ ಹೇಳದೆ ಕೆಲವು ಪ್ರಶ್ನೆಗಳನ್ನು ಬಿಟ್ಟಿರುವುದು. ರಾಯನ ಸುತ್ತಲಿನ ಪವರ್, ಬಿ ಟ್ರಯಲ್ ಮತ್ತು ರಿಲೇಶನ್ಶಿಪ್ ಹೇಗೆ ಸಾಗುತ್ತವೆ ಎಂಬ ಕುತೂಹಲ ಬರುತ್ತದೆ. ಇದೇ ಎಲ್ಲರನ್ನು ತುಂಬಾ ಆಲೋಚನೆಯಲ್ಲಿ ಇಡುತ್ತದೆ. ಇನ್ನು ಬ್ಯಾಕ್ಗ್ರೌಂಡ್ ಸ್ಕೋರ್. ರವಿ ಬಸು ಸರ್ ಅವರ ಮ್ಯೂಸಿಕ್ ಮತ್ತು ಸೌಂಡ್ ಡಿಸೈನ್ ಟ್ರೈಲರ್ನ ಮೂಡ್ಗೆ ಸರಿ ಹೊಂದುತ್ತದೆ. ಆಕ್ಷನ್ಗಿಂತಲೂ ಟೆನ್ಷನ್ ಮತ್ತು ಅಟ್ಮಾಸ್ಫಿಯರ್ ನಿರ್ಮಿಸುವಲ್ಲಿ ಬಿಜಿಎಂ ಮಾತ್ರ ಬ್ಯಾಕ್ ಬೋನ್ ಅಂತ ಹೇಳಿದ್ರೆ ಸುಳ್ಳಾಗಲ್ಲ ಡಾರ್ಲಿಂಗ್ಸ್. ಬಿಜಿಎಂ ಮಾತ್ರ ಮುಖ್ಯವಾಗಿ ಕೆಲಸ ಮಾಡುತ್ತದೆ. ಇನ್ನು ಆಕ್ಷನ್ ಬಗ್ಗೆ ಹೇಳೋದಾದ್ರೆ, ಆಕ್ಷನ್ ಸೀಕ್ವೆನ್ಸ್ ನಲ್ಲಿ ದೊಡ್ಡ ಸ್ಕೇಲ್ ಕಾಣುತ್ತದೆ. ಆದರೆ ನನಗೆ ವಿಶೇಷವಾಗಿ ಇಷ್ಟವಾದದ್ದು ಆಕ್ಷನ್ ಮಾತ್ರವಲ್ಲ, ಕ್ಯಾರೆಕ್ಟರ್ ಮತ್ತು ಸೀಕ್ವೆನ್ಸ್ಗೆ ಆಕ್ಷನ್ ಅನ್ನು ಜೋಡಿಸಿರುವ ಪ್ರಯತ್ನ ತುಂಬಾನೇ ಚೆನ್ನಾಗಿತ್ತು. ಇನ್ನು ಮೂವಿಯ ಮತ್ತು ಕ್ಯಾರೆಕ್ಟರ್ಸ್ನ ರಿಲೇಶನ್ಶಿಪ್. ಯಶ್ ಮತ್ತು ಇವರ ಪ್ರಮುಖ ಪಾತ್ರಗಳ ನಡುವಿನ ಸಂಬಂಧಗಳು ಕೇವಲ ರೊಮ್ಯಾನ್ಸ್ಗಾಗಿ ಅಲ್ಲದೆ ಕಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುವಂತೆ ಕಾಣುತ್ತವೆ. ಅದರಿಂದ ಸಿನಿಮಾ ಕೇವಲ ಆಕ್ಷನ್ ಮೂವಿ ಆಗಿರದೆ ಡ್ರಾಮಾ ಕೂಡ ಆಗಬಹುದು ಎಂಬ ನಿರೀಕ್ಷೆ ನಮ್ಮಲ್ಲಿ ಬರುತ್ತದೆ. ಇನ್ನು ಕೊನೆಯ ಪಾಯಿಂಟ್ ಏನಪ್ಪಾ ಅಂದ್ರೆ, ನನಗೆ ಸ್ವಲ್ಪ ಡೌಟ್ ಬಂದ ಅಂಶಗಳು. ಟ್ರೈಲರ್ ತುಂಬಾ ಸ್ಟೈಲಿಶ್ ಆಗಿರುವುದರಿಂದ ಸ್ಟೈಲ್ಗಿಂತ ಸ್ಟೋರಿ ಮತ್ತು ಸ್ಕ್ರೀನ್ ಪ್ಲೇ ಈಕ್ವಲಿ ಸ್ಟ್ರಾಂಗ್ ಆಗಿರಬೇಕು. ವಿಜುವಲ್ಸ್ ಅದ್ಭುತವಾಗಿದ್ದರೂ ಅಂತಿಮವಾಗಿ ಸಿನಿಮಾ ಗೆಲ್ಲುವುದು ಕತೆ ಮತ್ತು ಕ್ಯಾರೆಕ್ಟರ್ನ ಮೇಲೆ ಅವಲಂಬವಾಗಿರುತ್ತದೆ. ಕೇವಲ ದೊಡ್ಡ ದೊಡ್ಡ ಸೆಟ್ಗಳು ಮತ್ತು ಕ್ವಾಲಿಟಿ ಮೂಲಕ ಸಿನಿಮಾ ಗೆಲ್ಲಲು ಸಾಧ್ಯವಿಲ್ಲ. ಬಲವಾದ ಪ್ರತಿಯೊಂದು ಕ್ಯಾರೆಕ್ಟರ್ ಒಂದು ಬಲವಾದ ಹಿನ್ನೆಲೆ ಇದ್ರೆ ಮೂವಿ ಮಾತ್ರ ಪಕ್ಕಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕಿಕ್ ಆಗೋದಂತೆ ಗ್ಯಾರಂಟಿ. ಇನ್ನು ಓವರ್ ಆಲ್ ಮೈ ಒಪಿನಿಯನ್ ಪ್ರಕಾರ ಹೇಳೋದಾದ್ರೆ, ಟಾಕ್ಸಿಕ್ ಟ್ರೈಲರ್ ನನಗೆ ಕೆಜಿಎಫ್ ರೀತಿಯ ಮತ್ತೊಂದು ಸಿನಿಮಾ ಅನಿಸಿಲ್ಲ. ಬದಲಿಗೆ ಯಶ್ ಅವರನ್ನು ಬೇರೆ ರೀತಿಯಲ್ಲಿ ತೋರಿಸುವ ಪ್ರಯತ್ನದಂತೆ ಕಾಣಿಸಿದೆ. ಇದೇ ಇದರ ದೊಡ್ಡ ಪಾಸಿಟಿವ್. ಈಗ ಸಿನಿಮಾ ನಿಜವಾಗಿಯೂ ಎಷ್ಟು ಪರಿಣಾಮ ಬೀರುತ್ತದೆ ಅನ್ನೋದು ಥಿಯೇಟರ್ ನಲ್ಲಿ ನೋಡಿದಾಗ ಮಾತ್ರ ಗೊತ್ತಾಗುತ್ತದೆ. ಸೊ ನಿಮಗೆ ಟ್ರೈಲರ್ ಹೇಗೆ ಅನಿಸಿತ್ತು? ಏನು ಇಷ್ಟ ಆಯ್ತು, ಏನು ಇಷ್ಟ ಆಗಲಿಲ್ಲ? ಸ್ಟೋರಿ ಕಮೆಂಟ್ ನಲ್ಲಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಡಾರ್ಲಿಂಗ್ಸ್.